ಆ್ಯಕ್ಚುಲಿ ಇಷ್ಟು ದೊಡ್ಡದು ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಓಪನ್ ಮಾಡಿದ್ದೆ ಒಂದು ಕಡೆ, ಅದು ಬಂದಿದ್ದೆ ಒಂದು ಕಡೆ. ಟ್ಯಾನ್ 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 ಟ್ಯಾನ್. ಫುಲ್ ಗೋಲ್ ಗೋಲ್ ಗುಂಬಸ್ ಮಾಡಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಲ್ಕೊಳ್ಳಿ ಅಷ್ಟೇ. ಆ್ಯಂಡ್ ಇವಾಗ ದೊಡ್ಡ ಪಾರ್ಸಲ್ ಓಪನ್ ಮಾಡೋಣ. ಸ್ವಲ್ಪ ಇದು ನೋಡಿ ಗೈಸ್, ಸ್ಕ್ಯಾಮು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ತನು ಯೂಟ್ಯೂಬ್ ಚಾನಲ್. ಸೊ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ, ನಾನು ಏನೇನೋ ಆರ್ಡರ್ ಮಾಡಿದ್ದೆ. ಅಮೆಝಾನ್ ನೈಕಾ ಅಂತ ಏನೇನೋ ಆರ್ಡರ್ಸ್ ಬಂದಿತ್ತು. ಸೊ ಐ ಥಾಟ್ ಅನ್ಬಾಕ್ಸಿಂಗ್ದು ಸಪ್ರೇಟಾಗಿ ವಿಡಿಯೋ ಮಾಡೋಣ ಅಂತ. ಒಂದು ಪಾರ್ಸಲ್ ಎಷ್ಟು ದೊಡ್ಡದಿದೆ ಅಂದರೆ ಸೀರಿಯಸ್ಲಿ ನಾನು ನಿಮಗೆ ತೋರಿಸ್ತೀನಿ, ಬಟ್ ಅದನ್ನು ಲಾಸ್ಟಲ್ಲಿ ಓಪನ್ ಮಾಡಿ ತೋರಿಸ್ತೀನಿ. ಅಮ್ಮ, ಇದು ನೋಡಿ, ನನ್ನ ಫ್ರೇಮೇ ಕವರ್ ಆಗುತ್ತೆ ಈಗ. ಇದು ನಮ್ಮನೆ ಕೆಳಗಿರೋರು ಇದನ್ನ ನೋಡ್ಬಿಟ್ಟು ಏನು ಟಿವಿ ತರಿಸಿದ್ಯಾ ಅಂತೆಲ್ಲ ಹೇಳಿದ್ರು. ಆ್ಯಕ್ಚುಲಿ ಇಷ್ಟು ದೊಡ್ಡದು ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಇದನ್ನು ಲಾಸ್ಟಿಗೆ ಓಪನ್ ಮಾಡೋಣ. ಆ್ಯಂಡ್ ಚಿಲ್ಟರಿ ಪುಲ್ಟರಿಗಳೆಲ್ಲ ಇವಾಗ ತೆಗಿಯೋಣ. ಸೊ ನಿಜ ಎತ್ತಕ್ಕಾಗ್ತಿಲ್ಲ, ಅಷ್ಟು ತೂಕ ಇದೆ. ಅದನ್ನು ಆ ಕಡೆ ಇಡು. ನಿನ್ಗೆ ಎತ್ತಕ್ಕಾಗುತ್ತಾ ನೋಡ್ತೀನಿ, ಎತ್ತು. ಮತ್ತೆ ಆ್ಯಕ್ಚುಲಿ 4 ಪ್ರಾಡಕ್ಟ್ಸ್ ಬುಕ್ ಮಾಡಿದ್ದೀನಿ. ಅದರಲ್ಲಿ ಇದು ನೈಕಾ ಬಂದು ನಮ್ಮ ಅಕ್ಕಗೋಸ್ಕರ, ಆ್ಯಂಡ್ ಮಿಕ್ಕಿದ 3 ಫುಲ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ಗಂತಾನೆ ಬುಕ್ ಮಾಡಿರೋದು. ಆ್ಯಂಡ್ ಕಂಪ್ಲೀಟ್ ಬಜೆಟ್ ಬಂದು ನಮ್ಮ ಕೊಡಿಸಿರೋದು, ಅದರಲ್ಲೂ ಯೂಟ್ಯೂಬ್ ಮಣಿಯಿಂದ ಕೊಡಿಸಿದ್ದಾರೆ. ಸೊ ಇಟ್ ಈಸ್ ಕ್ವೈಟ್ ಮೆಮೊರಬಲ್. ಆ್ಯಂಡ್ ಇದು ಬಂದು ಕೂಡ 1 ವೀಕ್ ಪ್ಲಸ್ ಆಯಿತು. ಇವಾಗ ಓಪನ್ ಮಾಡಲೇಬೇಕು, ಆಮೇಲೆ ಏನಾದರೂ ಡ್ಯಾಮೇಜ್ ಇದ್ದರೆ ರಿಟರ್ನ್ ಇಸ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ ಮಾತ್ರ ನಾನು ಓಪನ್ ಮಾಡ್ತಿದ್ದೀನಿ. ಇಲ್ಲ ನಾನು ಇಷ್ಟು ಟೈಮ್ ಎತ್ತಿಟ್ಕೊಂಡೆಲ್ಲ ಓಪನ್ ಮಾಡ್ತಿರ್ಲಿಲ್ಲ. ಬಂತು. ಸೊ ದಿಸ್ ಇಸ್ ದ ಬ್ಲ್ಯಾಕ್ ಡ್ರಾಪ್ ಅಂತ. ಆ್ಯಕ್ಚುಲಿ ಇದು ಏನಕ್ಕೆ ತರಿಸಿರೋದು ಅಂದರೆ, ಇಟ್ಸ್ ಅ ಕಂಪ್ಲೀಟ್ ಬ್ಲ್ಯಾಕ್ ಸ್ಕ್ರೀನ್. ಇದು ಏನೂ ಇಲ್ಲ, ಕಂಪ್ಲೀಟ್ ಬ್ಲ್ಯಾಕ್ ಕ್ಲಾತ್. ಈ ಕ್ವಾಲಿಟಿ ಚೆನ್ನಾಗಿದೆ, ನೈಸ್. ಇದು ಎಷ್ಟು ಬರುತ್ತೆ ಅಂದರೆ, ಒಂದು ಇಲ್ಲಿ ತೋರಿಸ್ತೀನಿ. ಸೀರೆ ಅಲ್ಲ ಇದು, ಹೇಳ್ತೀನಿ ಬನ್ನಿ ಏನಂತ. ಇದು ಇನ್ನೂ ದೊಡ್ಡದಿದೆ. ಆ್ಯಕ್ಚುಲಿ ಇದ್ರಲ್ಲಿ ಚಿಕ್ಕ ಸೈಜೇ ನಾನು ಬುಕ್ ಮಾಡಿದ್ದು, ಸಾಕಾಗುತ್ತೆ ಅಂತ. ಇದು ಏನಪ್ಪ ಅಂದರೆ, ನಾನು ರೀಲ್ಸ್ ಮತ್ತು ಏನಾದರೂ ಯೂಟ್ಯೂಬ್ ಮಾಡಬೇಕಂದ್ರೆ ನನಗೆ ಬ್ಯಾಕ್ಗ್ರೌಂಡ್ದು ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಸೊ ನನಗೊಂದು ಬ್ಲ್ಯಾಕ್ ಸ್ಕ್ರೀನ್ ಬೇಕಿತ್ತು ಅಂತ ಬ್ಲ್ಯಾಕ್ ಸ್ಕ್ರೀನ್ ತೊಗೊಂಡಿದ್ದೀನಿ. ಆ್ಯಂಡ್ ಇಟ್ ಕಾಸ್ಟೆಡ್ ಅರೌಂಡ್ 350 to 450 ಅನಿಸುತ್ತೆ. ನಾನು ಲಿಂಕ್ ಹಾಕಿರ್ತೀನಿ ನೋಡಿ, ಬಿಕಾಸ್ ಪ್ರೈಸ್ ವೇರಿ ಆಗ್ತಾನೆ ಇರುತ್ತೆ. ನಂಗೆ ಗೊತ್ತಿಲ್ಲ ನೀವು ಯಾವ ಟೈಮಿಗೆ ಬುಕ್ ಮಾಡ್ತೀರೋ. ಆ್ಯಂಡ್ ಫಸ್ಟ್ ಥಿಂಗ್ ಅದೊಂದು ಪರವಾಗಿಲ್ಲ, ಇದು ರಿಟರ್ನ್ ಕೊಡಲ್ಲ, ಇಟ್ಸ್ ಆಕ್ಸೆಪ್ಟಬಲ್. ನೆಕ್ಸ್ಟ್ ಬಂದು ಚಿಕ್ಕದೇ ಓಪನ್ ಮಾಡೋಣ. ದಿಸ್ ಈಸ್ ಫ್ರಮ್ ನೈಕಾ. ಇದು ಯೂಟ್ಯೂಬ್ದೇನಲ್ಲ. ಪ್ರಾಬ್ಲಿ ಇದು ನೈಕಾಯಿಂದ ಫಸ್ಟ್ ಟೈಮ್ ಶಾಪ್ ಮಾಡ್ತಿರೋದು. ಇದು ಏನಪ್ಪ ಅಂದರೆ, ಇದು ಸ್ಟೇಜ್ 9 to 9 ಅವರ ಲಿಪ್ಸ್ಟಿಕ್ ಇದು. ಆ್ಯಂಡ್ ಇದ್ರ ಪ್ರೈಸ್ ಬಂದು 450 ಹಾಕಿದ್ದಾರೆ. ಬಿಲ್ 350 ಇದೆ. ಆ್ಯಂಡ್ ಇದರಲ್ಲಿ MRP ಪ್ರೈಸ್ 450 ಹಾಕಿದ್ದಾರೆ. ಸೊ ಇದರಲ್ಲಿ ಏನು ಸ್ಪೆಷಲ್ ಅಂತ ತೋರಿಸ್ತೀನಿ ರೀ. ನಮ್ಮ ಅಕ್ಕ ಅನ್ಬಾಕ್ಸ್ ಮಾಡು ನಾನು ಯೂಸ್ ಮಾಡಬೇಕು ಅಂತಿದ್ಲು. ನಾನು ಓಪನ್ ಮಾಡಿದ್ದೆ ಒಂದು ಕಡೆ, ಅದು ಬಂದಿದ್ದೆ ಒಂದು ಕಡೆ. ಆ್ಯಕ್ಚುಲಿ ತುಂಬ ದಿನದಿಂದ ತೊಗೊಬೇಕು ಈ ಲಿಪ್ಸ್ಟಿಕ್ ಅಂತ ಅನ್ಕೋತಿದ್ದೆ. ಸೊ ಇದು ಕಂಪ್ಲೀಟಾಗಿ ನಾವು ಇನ್ಫ್ಲೂಯೆನ್ಸ್ ಆಗಿದ್ದು ಅದಿತಿ ಪ್ರಭುದೇವ್ ಹೀರೋಯಿನಿಂದ. ಸೊ ಅವ್ರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತೀವಿ, ಅದರಲ್ಲಿ ಇನ್ಫ್ಲೂಯೆನ್ಸ್ ಆಗಿದ್ದು. ಆ್ಯಂಡ್ ಸೊ ಇದರಲ್ಲಿ ಏನು ಸ್ಪೆಷಲ್ ಅಂದರೆ, ಹಾಫ್ ಲಿಪ್ಸ್ಟಿಕ್ ಬಂದು 1 ಶೇಡಲ್ಲಿದೆ, ಆ್ಯಂಡ್ ದ ಅದರ್ ಥಿಂಗ್ ಇಸ್ ವಿತ್ ಅದರ್ ಕಲರ್. ಆ್ಯಂಡ್ ಪ್ಲಸ್ ಈ 2 ಶೇಡ್ನ ಕಂಬೈನ್ ಮಾಡಿದ್ರೆ ನಮಗೆ 3ನೇ ಶೇಡ್ ಬರುತ್ತೆ. ಸೊ ಇದನ್ನು ನೀಟಾಗಿ ಆಮೇಲೆ ಯಾವಾಗಾದರೂ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಇವಾಗ ಜಸ್ಟ್ ಅನ್ಬಾಕ್ಸಿಂಗ್ ಬ್ಲಾಗ್ ಆಗಿರೋದ್ರಿಂದ ಅನ್ಬಾಕ್ಸಿಂಗ್ ಇಸ್ ಸಫಿಷಿಯೆಂಟ್ ಐ ಗೆಸ್. ಆ್ಯಂಡ್ ದ ಥರ್ಡ್ ಥಿಂಗ್, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತುಂಬ ದಿನದಿಂದ ತೊಗೊಬೇಕಿತ್ತು, ಫೈನಲಿ ಕೈಗೆ ಸಿಕ್ಕಿದೆ. ಇದು ಪ್ಯಾಕೇಜಿಂಗ್ ಹೆಂಗಿದೆ ಅಂತ ತೋರಿಸ್ತೀನಿ ರೀ. ಸೊ ಫಸ್ಟ್ ಇದ್ರ ಪ್ರೈಸ್ ಹೇಳ್ತೀನಿ. ಇಟ್ ಈಸ್ 948 rupees. ಇದ್ರ ನಾನೇ ಕಟ್ತೆ ಕಳಿಸಿದ್ರು ಬಿಲ್ಲು. ಇದೇನು ಚಿಕ್ಕದಿದೆ.
ಇದೊಳ್ಳೆ ಸೈಕಲ್ದು ಯಾವುದೋ ಒಂದು ಪಾರ್ಟ್ ಇದ್ದಂಗಿದೆ. ಇದು ಏನಂದರೆ ಇಟ್ ಈಸ್ ಮೊಬೈಲ್ ಹೋಲ್ಡರ್. ಓ ವಾವ್, ಕಾಣ್ತಿದ್ಯಾ? ಇದು ಇನ್ನೂ ಉದ್ದ ಬರುತ್ತೆ. ಇದು ಆಕ್ಚುಲಿ ಜಾಸ್ತಿ ಯೂಸ್ ಆಗೋದು ಯಾರಿಗೆ ಅಂದರೆ ಈ ಕಿಚನ್ ಬ್ಲಾಗ್ಸ್ ಏನಾದರೂ ಮಾಡ್ತಿರ್ತಾರಲ್ಲ. ನಾನು ಇನ್ಮೇಲೆ ಕಿಚನ್ ಬ್ಲಾಗ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಜನ ನಂಗೆ ಕಿಚನ್ ಬ್ಲಾಗ್ ಹೇಳಿದ್ರಿ ಇನ್ಸ್ಟಾಗ್ರಾಮಲ್ಲಿ. ಸೊ ಇಟ್ ಈಸ್ ವೆರಿ ಫ್ಲೆಕ್ಸಿಬಲ್ ನಂತರ. ಸಾರಿ. ಆ್ಯಂಡ್ ಇದರಲ್ಲಿ ಏನು ಸ್ಪೆಷಲ್ ಅಂದರೆ ಇದು ಒಂದು ನಿಮಿಷ ರೀ, ನಾನು ನೋಡಿದ್ರೆ ತಾನೇ ನಿಮ್ಗೆ ಹೇಳೋದು. ಸೊ ಇದು ಹಿಂಗಿತ್ತ. ಆ್ಯಂಡ್ ವಿ ಹ್ಯಾವ್ ಟು ಓಪನ್ ದಿಸ್. ಹಿಂಗೆ ಮಾಡಬೇಕು, ಫುಲ್ ಗೋಲ್ ಗೋಲ್ ಗುಂಬಸ್ ಮಾಡಿ ಸಾಕು. ಆಮೇಲೆ ಇದಿದೆಯಲ್ಲ, ಸೊ ಇದನ್ನು ಲಿಫ್ಟ್ ಮಾಡಿ ಇವಾಗ ಸೆಲ್ಫ್ ಇರುತ್ತೆ ನೋಡಿ, ನಮ್ಮದು ಕಿಚನ್ ಸೆಲ್ಫ್. ಅದು ಎಷ್ಟು ಬೇಕೋ, ಫಾರ್ ಎಕ್ಸಾಂಪಲ್ ಇದು ಇಷ್ಟಿದ್ರೆ ನಮ್ಮ ಸೆಲ್ಫು, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಲಾಕ್ ಮಾಡಿ ಆಮೇಲೆ ಇದನ್ನು ಈ ಥರ ಲಾಕ್ ಮಾಡ್ಬೋದು. ನಂಗೆ ಇಲ್ಲ, ಇಟ್ಸ್ ನೈಸ್ 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 ನೈಸ್. ಒಳ್ಳೆ ಗ್ರಿಪ್ ಇದೆ, ಚೆನ್ನಾಗಿ ನಿಲ್ತಿದೆ. ಆ್ಯಂಡ್ ಅದೇ ಕಿಚನ್ ಥಿಂಗ್ಸಲ್ಲಿ ತುಂಬ ಹುಷಾರಾಗಿರಬೇಕು. ಬಿಕಾಸ್ ಆಮೇಲೆ ಎಣ್ಣೆಗೆ ಪಾತ್ರೆಗೆಲ್ಲ ಬಿದ್ದು ಯಾಕೆ ಬೇಕು. ಸೊ ಇದು ಸ್ವಲ್ಪ ರೇಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಚೆನ್ನಾಗಿರೋದು ತೊಗೊಂಡಿದ್ದೀನಿ. ಆ್ಯಂಡ್ ಮೋರ್ ಓವರ್ ಇಟ್ಸ್ ಫ್ಲೆಕ್ಸಿಬಲ್. ಕೆಳಗಡೆ ಇಲ್ಲಿ ಸೆಲ್ಫ್ ಅಟ್ಯಾಚ್ ಮಾಡಿಬಿಟ್ಟು ಆ್ಯಂಡ್ ವಿ ಕ್ಯಾನ್ ಬೆಂಡ್ ಅಂತ ಅಂದ್ಬಿಟ್ಟು ಇದು ನಂಗೆ ತುಂಬ ಇಷ್ಟ ಆಯಿತು. ಸೊ ಇದು ತುಂಬ ದಿನದಿಂದ ನನ್ನ ಕಾರ್ಟಲ್ಲಿತ್ತು ಆ್ಯಂಡ್ ಫೈನಲಿ ತೊಗೊಂಡಿದ್ದೀನಿ. ಆ್ಯಂಡ್ ಇದೇನು ಅಂದರೆ ಇದು ಫೋನ್ ಹೋಲ್ಡರ್. ಇಷ್ಟು ನಮಗೆ ಫೋನ್ ಇಟ್ಬಿಟ್ಟು ಇದು ಲಾಕ್ ಮಾಡೋದು ಅಷ್ಟೇ. ಕ್ಲಿಪ್ ಥರ ಇದೆನಾ, ಈ ಥರ ಇದೆ. ಆ್ಯಂಡ್ ವಿ ಹ್ಯಾವ್ ಟು ಓಪನ್ ದಿಸ್. ಇವಾಗ ಏನು ಕುಕ್ಕಿಂಗ್ ಬ್ಲಾಗ್ ಮಾಡ್ತಿದ್ದಾರೆ, ಸೊ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಟ್ಟೋಣ ಅಂತ ಬಂದೆ. ಇದು ಸಾಕಾ ಇಷ್ಟಕ್ಕೆ? ನೀನು ಹಿಂಗೆ ತಾನೇ ಮಾಡೋದು, ಇಲ್ಲೇ ತಾನೆ? ಈ ಕಡೆ ಬೇಕಾ? ಈ ಕಡೆನಾ? ಆಗ್ತೀನಿ ಇರೋ ನಿಮಿಷ. ಸೊ ಇವಾಗ ಇದನ್ನು ಹಿಂಗೆ ಓಪನ್ ಮಾಡಬೇಕು. ಆ್ಯಂಡ್ ಇದು ಇಲ್ಲಿ ಸಾಕಾಗಲ್ಲ. ಸೊ ಇವಾಗ ಇದನ್ನು ಓಪನ್ ಮಾಡಿ, ಸೊ ಇದು ಫುಲ್ ಟೈಟಾಗಿ ಹಾಕಬೇಕು, ಇಲ್ಲಾಂದ್ರೆ ಆಮೇಲೆ ಯಾಕೆ ಸುಮ್ಮನೆ ರಿಸ್ಕ್. ನೀನು ಫೋನ್ ಕೊಡು ಚಾ. ಸೊ ಇವಾಗ ಇನ್ನೊಂದು ಫೋನಲ್ಲಿ ವಿಡಿಯೋ ಆನ್ ಮಾಡಿಕೊಂಡು ಇದು ಒಳ್ಳೆ ಕ್ರೊಕೊಡೈಲ್ ಮೂವ್ ಥರ ಇದೆ. ಇದರಲ್ಲಿ ನಮ್ಗೆ ಇವಾಗ ನೋಟಿಸ್ ಮಾಡಿದೆ ಏನಂದರೆ ಇದು 360 ಡಿಗ್ರಿ ಟರ್ನ್ ಇದೆ. ನಾನು ನೋಡ್ಬಿಟ್ಟೆ ತೊಗೊಂಡೆ ಗೈಸ್, ಆದರೆ ಮರ್ತೋಗ್ತೀನಿ ಇಂಥ ವಿಷಯ ಎಲ್ಲ. ಪ್ರಾಮಿಸ್, ಅಲ್ಲಿ ಬರ್ದಿದೆ ನೋಡು 360 ಡಿಗ್ರಿ ಅಂತ. ಅಮ್ಮ ನೋಡ್ ಬಾಯ್ರಿ, ನೈಸಾ? ಒಂಚೂರು ಇದ್ರೆ ಇವಾಗ ಸೆಲ್ಫ್ ಈ ತರ ಇರಲ್ವಲ್ಲ, ಅವ್ರ ಮನೇಲೆಲ್ಲ ಕರೆಕ್ಟಾಗಿ ಸೂಟ್ ಆಗುತ್ತೆ. ಇದೇನ್ ಪ್ರಾಬ್ಲಮ್ ಆಗಲ್ವಾ? ಇಲ್ಲ ಇಲ್ಲ, ಇದು ಎಷ್ಟು ಬೇಕಾದ್ರೆ ತಿರುಗಿಸ್ಬೋದು. ಏನಾನ ಮಾಡ್ಕೊಳ್ಳಿ. ಹಾ, ಸೊ ಇವಾಗ ಏನೋ ರೆಸಿಪಿ ಮಾಡ್ತಾರಂತೆ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಲ್ಕೊಳ್ಳಿ ಅಷ್ಟೇ. 3ನೇ ಪ್ರಾಡಕ್ಟ್ ಆಯಿತು. ಆ್ಯಂಡ್ ನಿಮ್ಗೆ ಏನೇ ಡೌಟ್ಸ್ ಇದ್ರು ನಾನು ಕೇಳಿ. ನಾನು ದೊಡ್ಡ ಇದಂತಲ್ಲ, ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಅಷ್ಟೇ, ಬೇರೆ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇವಾಗ ದೊಡ್ಡ ಪಾರ್ಸಲ್ ಓಪನ್ ಮಾಡೋಣ. ಸಣ್ಣಿದೆ ಬಿದ್ದರೆ ಮಾರ್ಕ್ಸಲ್ಲಿ ಮ್ಯಾಕ್ಸ್ ಇದೆ ಬಾಸ್ ಅಂತ ಹೇಳ್ಕೊಂಡೆಲ್ಲ ಎದ್ದಿದ್ದಾಳೆ. ಆ್ಯಂಡ್ ಸ್ವಲ್ಪ ನನಗಿಂತ ನನ್ನ ಫ್ಯಾಮಿಲಿಯಲ್ಲಿ ಇರೋರೆ ಓಪನ್ ಮಾಡು ಅನ್ನಷ್ಟು ಇದಾಗಿದ್ರು. ಅದಕ್ಕೆ ನನ್ನ ತಂಗಿ ಬಂದು ಕುತ್ಕೊಂಡಿದ್ದಾಳೆ. ಹೆಲ್ಪ್ಗೆಲ್ಲ ಬರ್ತಾಳೆ ಗೈಸ್, ಆದರೆ ಒಂದೊಂದ್ಸಲ ಬರಲ್ಲ, ಏನು ಮಾಡೋಕ್ಕಾಗಲ್ಲ. ಹುಯ್, ಇದ್ರಲ್ಲಿ ಏನೇನೋ ಇದೆ. ಇನ್ನೊಂದು ಬಾಕ್ಸ್ ಇದೆ. ಇದು ನೋಡಿ ಗೈಸ್, ಸ್ಕ್ಯಾಮು ಇಷ್ಟೇ ಇರೋದು. ಇದು ಯಾ, ಇಟ್ ಈಸ್ ಆಕ್ಚುಲಿ ದ ರಿಂಗ್ ಲೈಟ್. ಇದು ಪ್ರೈಸ್ ನೀವು ಕೇಳಿದ್ರೆ ರಿಂಗ್ ಲೈಟಿಗೆ ಇಷ್ಟೊಂದು ಇನ್ವೆಸ್ಟ್ ಮಾಡ್ತಾರ ಅಂತ ಅನ್ಸುತ್ತೆ. ಐ ಮೀನ್ ನಾವು
ಬೇರೆಯವ್ರು ಮಾಡ್ಬೋದು ಒಂದು 10-20 ಸಾವಿರ ಎಲ್ಲ. ಈ ಬ್ಯಾಗ್ ಎಲ್ಲ ಕೊಟ್ಟಿದ್ದಾರೆ ಸರ್, ಇದೆಯಾ ಮದುವೆ ಆಲ್ಬಮ್ ಥರ. ಇಲ್ಲಿ ಬಾಕ್ಸ್ ಹಾಕಿ ಬಿಸಾಡ್ಬಿಡೋಣ. ಒಂದು ನಿಮಿಷ ತೋರಿಸ್ತೀನಿ, ಏನಿರಲ್ಲ ಬಟ್ ಓಪನ್ ಮಾಡೋಣ. ಹುಯ್ಯಾ ಎಷ್ಟು ದೊಡ್ಡದಿದೆ. ನಂಗೆ ದೊಡ್ಡನೇ ಬೇಕಿತ್ತು, ಆದ್ರೆ ಇದು ಸ್ವಲ್ಪ ಜಾಸ್ತಿ ದೊಡ್ಡ ಆಗೋಯ್ತು. ಇದೇನ್ ಬರೀ ರಿಂಗ್ ಲೈಟ್ ಇದೆ. ಅಲ್ಲಿರ್ಬೇಕು ನೋಡು, ಅಲ್ಲಿ ಸಿಲ್ಪಿದೆ ನೋಡು. ನಂಗೆ ಯಾಕೋ ಶಾಕ್ ಮಾಡಿಸ್ತಿದ್ದಾರೆ ಇವರು. ಐ ಕಾಂಟ್ ರಿಟರ್ನ್. ಹೋಲ್ಡರ್ ಇದೆ, ಇದಕ್ಕೆ ಸ್ಟ್ಯಾಂಡ್ ಇಲ್ಲ. ಅದ್ರಲ್ಲಿ ಐತಾ ನೋಡು. ಇದು ಬರೀ ರಿಂಗ್ ಇಟ್ಕೊಂಡು ನಾವೇನ್ ಮಾಡೋಣ. ಸೊ ಇವಾಗ ಇದು ಸ್ಟ್ಯಾಂಡ್ ಬೇರೆ ಸಪ್ರೇಟಾಗಿ ಬುಕ್ ಮಾಡ್ಬೇಕನ್ಸುತ್ತೆ. ಫಸ್ಟ್ ಇದನ್ನ ಫಿಕ್ಸ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಇದೆಲ್ಲ ಫಿಕ್ಸ್ ಮಾಡಿದ್ರು ವೇಸ್ಟು. ಯಾರನ ಬರೀ ರಿಂಗ್ ಲೈಟ್ ಕೊಡ್ತಾರ. ಎಷ್ಟು ಕೊಟ್ಟೆ? 3,500. 3,500 ಇಷ್ಟು ಕೊಟ್ರೆ ನಾವು ಸ್ಟ್ಯಾಂಡ್ ಅಲ್ಲಿ ಇಟ್ಕೊಳ್ಳೋಣ. ಇಲ್ಲ ಇದು ಓಕೆ, ಬಿಕಾಸ್ ಲೈಟ್ ಬರ್ಲಿ ಅಂತ ದೊಡ್ಡದೇ ಬೇಕು ಅಂತ ದೊಡ್ಡದು ತಗೊಂಡೆ. ಚಿಕ್ಕದಿದೆ ಕೊಡಿಲ್ಲ ಅದು, ತುಂಬಾ ಚಿಕ್ಕ ಆಯ್ತು. ಸೊ ಇದು ನನ್ನ ಹತ್ರ ಚಿಕ್ಕದಿತ್ತು, ಇದು ತೀರಾ ಚಿಕ್ಕ ಆಯ್ತು, ಇದು ತೀರಾ ದೊಡ್ಡದಾಯ್ತು. ನಾನು ಏನ್ ಮಾಡ್ಲಿ, ಇದು ಇಷ್ಟೇ ಇರೋದು. ಇದು ಅಷ್ಟೇ, ಇದು ನಾನು ತಗೊಂಡು 1-2 ವರ್ಷ ಆಯ್ತು. ಇದು ಯಾಕೆ ಹಿಂಗೆ ಇದೆ ಅಂದ್ರೆ ಇದು ಸ್ಟ್ಯಾಂಡ್ ಇತ್ತು, ನನ್ನ ತಂಗಿ ಕಿತ್ತಾಕ್ಬಿಟ್ಲು. ಇವಾಗ ಅದು ಯೂಸ್ ಆಗ್ತಿತ್ತಾ. ಇವಾಗ ನನ್ನ ಹತ್ರ ಇದು ಮಾತ್ರ ಇದೆ. ಇದು 1.5 ಏನೋ 1.5 ಕೊಟ್ಟು 1-2 ಇರಬೇಕು. ಆ್ಯಂಡ್ ಇವಾಗ ಇದನ್ನೆಲ್ಲ ಫಿಕ್ಸ್ ಮಾಡ್ಬೋದು, ಬಟ್ ಫಿಕ್ಸ್ ಮಾಡಿ ಏನು ಮಾಡೋಣ. ಸ್ಟ್ಯಾಂಡೇ ಇಲ್ಲ, ಫಿಕ್ಸ್ ಮಾಡಿ ಏನು ಮಾಡೋಣ. ಫಾರ್ ದ ಫಸ್ಟ್ ಟೈಮ್ 3,500 ಕೊಟ್ಟು ಇನ್ವೆಸ್ಟ್ ಮಾಡಿದ್ರೆ ಇವ್ರು ಹಿಂಗೆ ಡಿಸಪಾಯಿಂಟ್ ಮಾಡೋದು ನೋಡು. ಅಲ್ಲಿ ಇದು ಬೇರೆ ಊರು ಉದ್ದ ಐತೆ. ಆ್ಯಂಡ್ ಇದು ಕಾಣ್ತಿದ್ಯಾ. ಸೊ ಇದು ಬಂದು ಈ ಥರ ಇದೆ. ಆಫ್ ಮಾಡಿ, ಇಲ್ಲಿ ಲೈಟೇ ಬಂದ್ಬಿಡ್ತು. ಏನೋ ಮಾಡ್ತಾರೆ ಗೈಸ್ ಇವನು. ಆ್ಯಂಡ್ ಇಲ್ಲಿ ಸ್ವಿಚ್ ಇದೆ, ಆ್ಯಂಡ್ ಇಲ್ಲಿ 2 ಕಾಣ್ತಿದ್ಯಾ ನಿಮಗೆ. ಇದೆರಡು ಏನೋ ಲೈಟ್ ಅಡ್ಜಸ್ಟ್ಮೆಂಟ್ ಅಂತ. ಆನ್ ಮಾಡ್ದಾ, ಮಾಡು. 3,999 ಕೊಟ್ಟಿದ್ದಾ? ಸ್ಟ್ಯಾಂಡ್ ಇದ್ರೊಳಗಡೆ ಆಕ್ಚುಲಿ ಏನ್ ಗೊತ್ತಾ, ಬರೀ ಲೈಟು 3,600 ಇದೆ. ನೀನ್ ಇವಾಗ ತೋರಿಸ್ತೆ ನೋಡು, ಅದು 3,900 ಇದೆ. 300ಗೆ ಈ ಸ್ಟ್ಯಾಂಡ್ ಎಲ್ಲಿಂದ ಹುಡ್ಕೊಂಡು ಹೋಗ್ಲಿ ನಾನು? ಹೋಗ್ಲಿ ಸಪ್ರೇಟ್ ಆಗಿ ಸಿಗುತ್ತೆ ಈ ಸ್ಟ್ಯಾಂಡು. 3,400. ಇವಾಗ 600 ಆಗಿದೆ. 3,399 ಆ್ಯಂಡ್ ನೌ ಇಟ್ ಇಸ್ 3,599. ಇವಾಗ ಬೇರೆ ಆರ್ಡರ್ ಮಾಡಬೇಕು. 3,999 ಇದೆ, ಬಟ್ ಅದು ಬೇರೆ. ನಂಗೆ ಡಿಜಿಟೆಕ್ಕೆ ಬೇಕಿತ್ತು, ಬಿಕಾಸ್ ನಾನು ಇದು ಡಿಜಿಟೆಕ್ಕೆ ಇದು ಕಂಪ್ನಿ ಚೆನ್ನಾಗಿದೆ ಅಂತ ತಗೊಂಡೆ. ಬಿಕಾಸ್ ನಾನು ಮೈಕ್ ವ್ಲಾಗ್ ಮಾಡಿದ್ನಲ್ಲ, ಅದರಲ್ಲಿ ಅವರು ಯಾರೋ ಕಮೆಂಟ್ ಹಾಕಿದ್ರು ಡಿಜಿಟೆಕ್ ತಗೊಬೇಕಿತ್ತು ಅಂತ. ನಾನು ಅವ್ರಿಗೆ ರಿಪ್ಲೈ ಮಾಡಿದೆ, ಡಿಜಿಟೆಕ್ ಬೇರೆನೋ ತಗೊಂಡಿದ್ದೀನಿ, ಅದು ಇನ್ನೊಂದು ಬ್ಲಾಗಲ್ಲಿ ತೋರಿಸ್ತೀನಿ ಅಂತ. ಇದು ಬಂದು ನೋಡಿದ್ರೆ ಏನೇನೋ ಆಯ್ತು. ಸೊ ಇವಾಗ ತಿರ್ಗಾ ನಾವೇ ಪ್ಯಾಕಿಂಗ್ ಮಾಡೋಣ. ಸಾರಿ ಗೈಸ್, ನಾನು ಆನ್ ಮಾಡಿಲ್ಲ. ನಾನಲ್ಲ ಇವಾಗ ತಾನೇ ವರ್ಕ್ ಆಯ್ತದು. ಅದ್ ಲೈಟ್ ಆಫ್ ಮಾಡು, ಇದು ಲೈಟ್ ಆಫ್ ಮಾಡಿ. ಇದು
ಹೆಂಗಿದೆ? ಏ ಇಡೀ ರೂಮ್ಗೆ ಬರ್ತಿದೆ ಲೈಟು. ನಿನಗೆ ಹೆಂಗ್ ಕಾಣಿಸ್ತಿದೆ? ನಂಗೆ ಚೆನ್ನಾಗಿದೆ. ಇದಕ್ಕೆ ಮೊಬೈಲ್ಗೆ ನಿನ್ ಕಡೆ ಇಟ್ಕೊಂಡು ನೋಡಿ ಗೈಸ್. ಏಯ್ ನೋಡಿ ಇಷ್ಟು ಕಟ್ಲೆ ಇದೆ. ಹಾ ಇಷ್ಟು ಕತ್ಲೆ ಇದೆ. ಸೊ ನಿನ್ ಕಡೆ ಇಟ್ಕೊ. ನನ್ನ ಕಡೆ ಇಟ್ಕೊಂಡ್ರೆ ಇದ್ರಲ್ಲಿ ಏನೋ ಹಿಂಗ್ ತಿರುಗ್ಸೋದಿದೆ. ಸೊ ಅದು ಸೊ ನೋಡಿ ಬ್ರೈಟ್ನೆಸ್ ಕಮ್ಮಿ ಆಯಿತು ಆ್ಯಂಡ್ ದಿಸ್ ಇಸ್ ಜಾಸ್ತಿ ಓವರ್. ಆ್ಯಂಡ್ ಇದು ಕಲರ್ ಚೇಂಜ್ ಅನ್ಸುತ್ತೆ. ಒಂದು ನಿಮಿಷ. ಇದು ವಾರ್ಮ್ ವೈಟ್ ಆ್ಯಂಡ್ ದಿಸ್ ಇಸ್ ವೈಟ್ ಆ್ಯಂಡ್ ಇದು ಬ್ಲೂಯಿಶ್ ವೈಟ್. ಇದು ನೈಸ್. ಮೂರೇನಾ? ಹಾಂ 3 ಲೈಟ್ ಬರುತ್ತೆ. ಕಲರ್ ಜಾತ್ರೆ ಮಾರಮ್ಮನ ಡಿಸ್ಕೋನ ಇದು. ಇದನ್ನ ಹಾಗೆ ತಿರ್ಗಾ ಪ್ಯಾಕ್ ಮಾಡ್ತಿದ್ದೀನಿ. ಏನು ಡ್ಯಾಮೇಜ್ ಇಲ್ಲ, ಬಟ್ ದ ಥಿಂಗ್ ಇಸ್ ವಿ ವಾಂಟ್ ಸ್ಟ್ಯಾಂಡ್. ಸದ್ಯ ನಾನು ಪುಣ್ಯ ಒಂದು ಕಾನ್ಫಿಡೆನ್ಸ್ ಮೇಲೆ ಬಿಡು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದು 20 ದಿನ ಆದ್ಮೇಲೆ ಓಪನ್ ಮಾಡಿ ನಾನು ಮನೇಲಿ ಬೈಸ್ಕೊಂಡು ಆ ಥರ ಎಲ್ಲ ಸೀನ್ಸ್ ಮಾಡ್ಕೊಂಡಿಲ್ಲ. ಥ್ಯಾಂಕ್ ಗಾಡ್. 3,000 ಅಂದರೆ ಇಂಥ ಮಷೀನು. ಏನು ಸ್ಟೋರಿ ಅಂದರೆ, ಇವಾಗ ನೀವು ಯಾರಾದರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಈ ಥರ ಏನಾದರೂ ಹೊಸ ಗ್ಯಾಜೆಟ್ ಅಥವಾ ಹೊಸ ಫೋನ್ ತೊಗೊಂಡಿರ್ತೀರಾ ಅನ್ಕೊಳ್ಳಿ. ಹಳೆ ಫೋನ್ ಆಟೋಮೆಟಿಕಲಿ ಒಂದು ಸ್ವಲ್ಪ ದಿನ ವರ್ಕ್ ಆಗುತ್ತೆ, ಆಮೇಲೆ ಅದು ಹೋಗ್ಬಿಡುತ್ತೆ. ಅದು ಹೆಂಗೆ ಗೊತ್ತಿಲ್ಲ. ಅದು ಮೇ ಬಿ ಹಳೆ ಫೋನ್ ಬೇಜಾರಾಗುತ್ತೋ ಏನೋ ಗೊತ್ತಿಲ್ಲ. ಇವಾಗ ಹೊಸ ಟ್ರೈಪಾಡ್ ತೊಗೊಂಡೆ, ಇಟ್ಸ್ ಬೀನ್ 1 ವೀಕ್. ನೆನೆ ನೋಮ್ಮ ಹಳೆ ಟ್ರೈಪಾಡ್ ಓಡ್ದಾಕೋದು. ಅದು ಟರ್ನ್ ಮಾಡೋದಿರುತ್ತಲ್ಲ, ಅದು ಬೆಂಡ್ ಮಾಡೋದು, ಅದು ನೋಡಿದ್ರೆ ಅವ್ರು ಮುರಿದಾಕೋದ್ರು. ಸೊ ಗೈಸ್, ಇದಾಗಿತ್ತು ಇವತ್ತಿನ ಅನ್ಬಾಕ್ಸಿಂಗ್ ವ್ಲಾಗ್. ಐ ಥಾಟ್ ರಿಂಗ್ ಲೈಟ್ ಬಂತು, ರಿಂಗ್ ಲೈಟ್ ಅಂತೆಲ್ಲ ಸಪ್ರೇಟಾಗಿ ಮಾಡಾಕೋಣ ಅಂತ, ಬಟ್ ಅದು ಯಾಕೋ ಆಗಲಿಲ್ಲ. ಆ್ಯಂಡ್ ರಿಂಗ್ ಲೈಟ್ ಬಂದಿದ್ದನ್ನ ನಾನು ಸಪ್ರೇಟ್ ವ್ಲಾಗ್ ಮಾಡಿ ಹಾಕ್ತೀನಿ. ಸೊ ದಟ್ಸ್ ಆಲ್ ಫಾರ್ ದ ಡೇ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಸಂಧ್ಯಾ ತನ್ನ ಚಾನಲ್ನ ಸಪೋರ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಯಾವ್ಯಾವ ಕಂಟೆಂಟ್ ಬೇಕು ಅಂತ ನನಗೂ ಹೇಳಿ, ಬಿಕಾಸ್ ಐ ಆಮ್ ಆಲ್ಸೋ ಕನ್ಫ್ಯೂಸ್ಡ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.